ಎಲ್ಲ ಬಂದು ಸಪೋರ್ಟ್ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ಸಮುದಾಯದವರು ಬಂದೆಲ್ಲ ಸಪೋರ್ಟ್ ಮಾಡ್ತಾರೆ. ಹಿರಿಯರೆಲ್ಲ ಆಶೀರ್ವಾದ ಇದೆ. ಸೊ ಹಾಗೆ ಬೆಂಬಲ ಜಾಸ್ತಿ ಆಗ್ತಾ ಇದೆ, ದಿನ ದಿನ ಜಾಸ್ತಿ ಆಗ್ತಾ ಇದೆ. ನನ್ನ ಮೇನ್ ಇಂಟೆನ್ಷನ್ ಮಾಡಿರೋದೇ ಡೆವಲಪ್ಮೆಂಟ್ ಬಿಟ್ರೆ ಎಜುಕೇಶನ್ ಕೊಡಿಸ್ಬೇಕು, ಆಮೇಲೆ ಇಂಡಸ್ಟ್ರಿಯಲ್ ಸೆಟಪ್ ಮಾಡಬೇಕು. ಆಮೇಲೆ ಅದು ಇವಾಗಿರೋ ಪರಿಸ್ಥಿತಿನಲ್ಲಿ ನೋಡಿದ್ರೆ ಮನೆಗಳು ಸರಿಯಾಗಿಲ್ಲ, ಎಲ್ಲ ಹಂಚಿನ ಮನೆಯೆಲ್ಲ ಇದ್ದಾರೆ. ಸೊ ಹಾಗಾಗಿ ಹೌಸಿಂಗ್ ಬೋರ್ಡ್ ಇಂದ ಬೇರೆ ಬೇರೆ ಟೈಪ್ ಅಲ್ಲಿ ಅಲಾಟ್ಮೆಂಟ್ ಎಲ್ಲ ಮಾಡಿಸ್ಕೊಬಹುದು ಅಂತ ನಂದೇ ಆದ ಒಂದು ಯೋಚನೆ ಮಾಡಿದ್ದೀನಿ. ಸೊ ತಕ್ಷಣಕ್ಕೆ ಉತ್ತರ ಕೊಡಿಸೋ ಪ್ರಯತ್ನದಲ್ಲಿದ್ದೀನಿ. ನಮ್ಮ ಸಮುದಾಯಕ್ಕೆ ಮೋಸ ಆಗಿದೆ, ಅದರಲ್ಲಿ ಇವರೆಲ್ಲ ನಮ್ಮ ಅಣ್ಣವರೆಲ್ಲ ಸಪೋರ್ಟೇ. ಫಸ್ಟ್ ಸ್ಟಾರ್ಟಿಂಗ್ ಫೈಟ್ ಸ್ಟಾರ್ಟ್ ಮಾಡಿದ್ದೆ ಇವರೆಲ್ಲರೂ. ಯಾವಾಗ ಇಂಡಿಪೆಂಡೆಂಟ್ ಯಾರು ಜಾಸ್ತಿ ಇದಾರಲ್ಲ ಅವರೇ ಫೈಟ್ ಮಾಡಿದವರು. ಇವರೆಲ್ಲ ಕಾಂಗ್ರೆಸ್ ಪಾರ್ಟಿಯಿಂದ ಬಿಲಾಂಗ್ ಮಾಡ್ತಾ ಇದಾರೆ. ಆಮೇಲೆ ಈಗಿನ ಪರಿಸ್ಥಿತಿಗೆ ಅವ್ರಿಗೆ ಅವಕಾಶ ಆಗ್ಬೇಕಿತ್ತು, ಅನಿವಾರ್ಯವಾಗಿ ಅವ್ರ ಅವಕಾಶ ಆಗಿಲ್ಲ. ಅವರ ಇಂಟೆನ್ಷನ್ ನಲ್ಲಿ ಅವರೆಲ್ಲ ಮಿಸ್ಯೂಸ್ ಮಾಡಿದ್ದಾರೆ, ಸಮುದಾಯನ ಮಿಸ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇವರು ಪ್ರಯತ್ನ, ಇವಾಗ ನಾನು ನನ್ನ ಒಂದು ಡೆವಲಪ್ಮೆಂಟ್ ಅನ್ನೋ ದಾರಿನಲ್ಲಿ ಇದ್ದೆ ನಾನು. ಸೊ ಹಾಗಾಗಿ ಇವರೆಲ್ಲ ನನಗೆ ಸೇರ್ತಾ ಇರೋದ್ರಿಂದ ನಮ್ಮ ಸಮುದಾಯಕ್ಕೋಸ್ಕರ ನಾನು ಫೈಟ್ ಮಾಡ್ತೀನಿ ಇನ್ಮೇಲೆ. ನನಗೆ ಯಾರು ಪ್ರತಿಸ್ಪರ್ಧಿ ಇಲ್ಲ, ಆದ್ರೆ ನಾನು ಗೆದ್ದ ಮೇಲೆ 2ನೇ ಸ್ಥಾನ ಬರೋದು ಬಿಜೆಪಿ ಅಂತ ನನಗೆ ಅನಿಸಿಕೆ. ವೋಟ್ ಮಾಡ್ಕೋಬೇಡ್ರಿ, ಡೆವಲಪ್ಮೆಂಟ್ಗೆ ವೋಟ್ ಮಾಡಿ. ಆಮೇಲೆ ಈಗ ದುಡ್ಡು ಇಸ್ಕೊಂಡು ನೀವು ಏನಾದ್ರು ಅವ್ರಿಗೆ ವೋಟ್ ಹಾಕ್ಬಿಟ್ರೆ ಮುಂದಿನ 2 ವರ್ಷ, ಈಗಿರೋ 2 ವರ್ಷ ನಿಮ್ಗೆ ಡೆವಲಪ್ಮೆಂಟ್ ಆಗಲ್ಲ. 35 ವರ್ಷ ಆಲ್ರೆಡಿ ನಾವು ಕಳೆದು ಬಿಟ್ಟಿದೀವಿ, ಯಾವ ಡೆವಲಪ್ಮೆಂಟು ಇಲ್ಲ ಆಗಿಲ್ಲ. ಸೊ ಅದೇ ರೀತಿ ಪುನಃ ಆಗೋದ್ ಬೇಡ, ಹೊಸ ಒಂದು ಯುವಕರಿಗೆ ಅವಕಾಶ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ನಮ್ಮ ಜನರಲ್ಲಿ ವಿನಂತಿ ಮಾಡ್ತೀನಿ. ನಮ್ಮ ಸಮುದಾಯನ ಹಾಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಬೇರೆ ಬೇರೆ ರೀಸನ್ ಹೇಳ್ಕೊಂಡು. ಈಗ ನಾವು ಹಾಳು ಮಾಡ್ತಾ ಇರೋದಲ್ಲ, ನಮ್ಮ ಸಮುದಾಯನ ಅವ್ರು ಹಾಳು ಮಾಡ್ತಾರೆ. ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ನಲ್ಲಿ ಬೇರೆ ಬೇರೆ ವ್ಯವಹಾರ ಇದಾವೆ, ಆದ್ರೆ ಗೌರ್ಮೆಂಟ್ ಇಂದ ಒಳ್ಳೆ ನಾಲೆಜ್ ಇದೆ, ಪೊಲಿಟಿಕಲ್ ಎಲ್ಲ ನನಗೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಇದೆ. ಸೊ ಹಾಗಾಗಿ ಏನೋ ಇರೋದು ಏನೋ ಮಾಡಬಹುದು, ಹುಟ್ಟಿ ಬೆಳೆದಿರೋ ಜಾಗ. ಈಗ ನಾವು ಮಾಡಿಲ್ಲ, ನಾವು ಮುಂದೆ ಬಂದಿಲ್ಲ ಅಂತಂದ್ರೆ ಹೆಂಗೆ ಅಂತ ಹೇಳಿ ನಾನು ಮುಂದೆ ಬಂದಿದ್ದು. ಅದ್ರ ಜೊತೆಗೆ ಮಿಕ್ಕಿದೆಲ್ಲರೂ ನನಗೆ ಪಕ್ಷೇತರ ಅಭ್ಯರ್ಥಿಗಳು ಎಲ್ಲ ನನಗೆ ಸೇರ್ತಾ ಇದಾರೆ, ಸೇರಿ ನನಗೆ ಒಂದು ಸಪೋರ್ಟ್ ಮಾಡ್ತಾ ಇದಾರೆ. ಖಂಡಿತ ನಾನು ಮುಂದೆ ಹೋಗ್ತೀನಿ. ಸೊ ನೀವು ದೊಡ್ಡ ಮಟ್ಟದ ಒಂದು ನಿರೀಕ್ಷೆ ಇದೆ ದಾವಣಗೆರೆ ಜನರ ಮೇಲೆ? ಹೌದು, ಅಭಿವೃದ್ಧಿಯ ನಿರೀಕ್ಷೆ ಇದೆ. ಜನರು ನಿಮ್ಮನ್ನು ಕೈ ಹಿಡಿತಾರೆ? 100% ಹಿಡಿತಾರೆ. ಥ್ಯಾಂಕ್ ಯು.